ಮಧ್ಯಪ್ರಾಚ್ಯದಲ್ಲಿ ಮತ್ತೊಮ್ಮೆ ಉದ್ವಿಗ್ನತೆ ತತ್ತರಕ್ಕೇರಿದೆ. ಅಮೆರಿಕ ಮತ್ತು ಇರಾನ್ ನಡುವಿನ ಸಂಘರ್ಷ ಈಗ ಹೊಸ ಹಂತ ತಲುಪಿದೆ. ಅಮೆರಿಕ ಸುಮಾರು 90 ಇರಾನ್ ಸೇನೆಗಳ ಗುರಿಗಳ ಮೇಲೆ ನೆರೆಯಿಸಿಕೊಂಡು ಭಾರೀ ವೈಮಾನಿಕ ದಾಳಿಯನ್ನು ಸಮೇತ ನಡೆಸುವೋಗ್ಬಿಟ್ಟಿದೆ. ಮತ್ತು ಈ ಬೆಳವಣಿಗೆ ಜಗತ್ತಿನಾದ್ಯಂತ ಆತಂಕವನ್ನು ಸಮೇತ ಸೃಷ್ಟಿಯಾಗಿದೆ ಮತ್ತು ಮೂರನೇ ಮಹಾಯುದ್ಧದ ಭೀತಿ ಬಗ್ಗೆ ಚರ್ಚೆಗಳು ಕಾರಣವಾಗ್ತಿದೆ ಮತ್ತೆ ಚರ್ಚೆ ಸಮೇತ ಆರಂಭವಾಗಿದೆ. ಹಾಗಾದರೆ ಅಮೆರಿಕ ಏಕೆ ಈ ದಾಳಿ ನಡೆಸಿತು? ಯಾವ ಗುರಿಗಳನ್ನು ಒಡೆಯಿತು? ಇರಾನ್ ಹೇಗೆ ಪ್ರತಿಕ್ರಿಯೆ ನೀಡಿತು? ಮತ್ತು ಈ ಸಂಘರ್ಷ ಪರಿಣಾಮ ಭಾರತ ಸೇರಿದಂತೆ ವಿಶ್ವದ ಮೇಲೆ ಏನಾಗಬಹುದು? ಎಲ್ಲರ ಬಗ್ಗೆ ಈ ವಿಡಿಯೋದಲ್ಲಿ ಡಿಟೇಲ್ ಆಗಿ ನಾವು ಒಂದೊಂದಾಗಿ ಮಾತಾಡ್ಕೊಂಡು ಹೋಗೋಣ. ವಿಡಿಯೋವನ್ನು ಕೊನೆಯವರೆಗೂ ಮಿಸ್ ಮಾಡಿದೆ ನೋಡಿ ಸ್ನೇಹಿತರೆ. ಮೊದಲಿಗೆ ಕಳೆದ ಕೆಲವು ವಾರಗಳಿಂದ ಪರ್ಷಿಯನ್ ಗಲ್ಫ್ ಪ್ರದೇಶಗಳಲ್ಲಿ ಉದ್ವಿಗ್ನತೆ ಹೆಚ್ಚುತ್ತಾನೇ ಇತ್ತು. ವಿಶೇಷವಾಗಿ ಜಗತ್ತಿನ ಅತ್ಯಂತ ಪ್ರಮುಖ ಸಮುದ್ರವಾದ ಮಾರ್ಗಗಳಲ್ಲಿ ಒಂದಾದ ಹೋರ್ಮುಜ್ ಜಲಸಂಧಿಯಲ್ಲಿ ವಾಣಿಜ್ಯ ಹಡಗುಗಳ ಮೇಲೆ ದಾಳಿಗಳು ನಡೆದವು. ಈ ಘಟನೆಗಳ ನಂತರ ಅಮೆರಿಕ ತನ್ನ ಸೇನೆ ಹಾಜರಿಕೆಯನ್ನು ಹೆಚ್ಚಿಸಿತು. ಮೊದಲನೇದಾಗಿ ನಾವು ತಿಳ್ಕೊಳ್ಳೋಣ. ಫಸ್ಟ್ ಆಫ್ ಆಲ್ ಸುಪ್ರೀಂ ಲೀಡರ್ ಆದ ಇರಾನ್ ಅವರ ಅಲಿ ಖಮೇನಿ ಅವರ ಹತ್ಯೆ ಮಾಡಿದಿಂದ ಸ್ಟಾರ್ಟ್ ಆಯಿತು ಯುದ್ಧ. ಎಷ್ಟೋ ಕ್ಷಿಪಣಿಗಳು ಎಷ್ಟೋ ವಾರಗಳಿಂದ ನಡೀತಾ ಇದ್ದು. ಅಮೆರಿಕ ಮತ್ತು ಇಸ್ರೇಲ್ ಎರಡೂ ಸೇರಿ ಇರಾನ್ ಮೇಲೆ ಅಟ್ಯಾಕ್ ಮಾಡಿಕೊಂಡು ಇರಾನ್ ಮತ್ತು ತನ್ನ ಡಿಫೆನ್ಸ್ ಎಲ್ಲ ತಡ್ಕೊಂಡು ಎಷ್ಟೋ ವಾರಗಳಿಂದ ಯುದ್ಧಗಳು ನಡೀತು. ಮತ್ತು ಈ ಯುದ್ಧಗಳಿಂದ ಎಷ್ಟೋ ದೇಶಗಳು ಸಮೇತ ಜಾಗತಿಕ ಮಟ್ಟದಲ್ಲಿ ಚರ್ಚೆ ಆಯಿತು. ಎಷ್ಟೋ ನಮಗೆ ಭಾರತದಲ್ಲಿ ಸಮೇತ ಸಿಲಿಂಡರ್ಗಳು, ಗ್ಯಾಸುಗಳು ಮತ್ತು ತೈಲ ಬೆಲೆ ಎಲ್ಲ ಏರಿಕೆ ಆಗಿದ್ದು ಎಲ್ಲ ದೇಶಗಳಿಗೂ ಇಂಪ್ಯಾಕ್ಟ್ ಬೀಳೋದು ಅಂತೂ ಎಲ್ಲರಿಗೂ ಗೊತ್ತಾಯಿತು. ಅಷ್ಟಾದಮೇಲೆ ಕೆಲವು ವಾರಗಳ ನಂತರ ಯುದ್ಧಗಳೆಲ್ಲ ಆದ್ಮೇಲೆ ಒಂದು ಸಹಿ ಆಗ್ತು. ಒಪ್ಪಂದದ ಪ್ರಕಾರ ಇರಾನ್ ಮತ್ತು ಅಮೆರಿಕ ಎರಡು ಒಪ್ಪಂದ ಸೇರಿಕೊಂಡು ಸಹಿ ಆಗ್ತು. ಆದರೆ ಮೇನಾಗಿ ಇಲ್ಲಿ ಟ್ವಿಸ್ಟ್ ಆಯಿತು. ಸಹಿಯಾಗಿ 1-2 ವಾರ ಸಮೇತ ಆಗಿಲ್ಲ, ಯುದ್ಧ ನಿಂತು. ಮತ್ತು ಈ ಹೋರ್ಮುಜ್ ಮಾರ್ಗಗಳಲ್ಲಿ ಜಲಸಂಧಿಯಲ್ಲಿ ವಾಣಿಜ್ಯ ಅಮೆರಿಕ ಹಡಗುಗಳಿರ್ತಾವಲ್ಲ ಅದರ ಮೇಲೆ ದಾಳಿ ನಡೆಸಿದ್ದಾರೆ. ಈ ದಾಳಿಗಳು ನಡೆಸಿದ್ದು ಇರಾನೇ ಅಂತ ಅಂದ್ಕೊಂಡು ಅಮೆರಿಕ ಅದಕ್ಕೆ ಪ್ರತಿ ದಾಳಿ ಮಾಡಬೇಕು ಅಂತ ಹೇಳ್ಬಿಟ್ಟು ಅವರು ಇರಾನ್ ಕೇಳಿದರೆ ನಾವಲ್ಲ, ಅದಕ್ಕೂ ನಮಗೂ ಸಂಬಂಧನೇ ಇಲ್ಲ ಅಂತ ಇರಾನ್ ಅವರು ಹೇಳಿದ್ದಾರೆ. ಆದರೆ ಅಮೆರಿಕ ಇರಾನ್ ಅವರೇ ಮಾಡಿರೋದು ಅಂತ ಹೇಳ್ಬಿಟ್ಟು ಸೆಂಟ್ರಲ್ ಕಮಾಂಡ್ ಮಾಹಿತಿ ಪ್ರಕಾರ ಸುಮಾರು 90 ಸೇನಾ ಗುರಿಗಳ ಮೇಲೆ ನಿಖರವಾಗಿ ದಾಳಿಯನ್ನು ನಡೆಸವ್ರೆ ಅಮೆರಿಕ. ಈ ಗುರಿಗಳು ಕ್ಷಿಪಣಿ ಉಡಾವಣೆ ತಾಣಗಳು ಮತ್ತು ವಾಯು ರಕ್ಷಣಾ ವ್ಯವಸ್ಥೆಗಳು, ಡ್ರೋನ್ಗಳು, ಸಂಗ್ರಹ ಕೇಂದ್ರಗಳು ಹಾಗೂ ನೌಕಾ ಸಮುದಾಯಗಳು ಸೇರಿವೆ ಎಂದು ವರದಿಗಳು ಸಮೇತ ಹೇಳ್ತಾನೆವೆ. ಈ ದಾಳಿಯ ಉದ್ದೇಶ ಇರಾನ್ ಸೇನಾ ಸಾಮರ್ಥ್ಯವನ್ನು ಕುಗ್ಗಿಸುವುದು ಮತ್ತು ಸಮುದ್ರ ಮಾರ್ಗಗಳಿಗೆ ಇರುವ ಬೆದರಿಕೆಯನ್ನು ಕಡಿಮೆ ಮಾಡುವುದು ಎಂದು ಅಮೆರಿಕ ಹೇಳಿದೆ. ಸಾಮಾನ್ಯವಾಗಿ ಮೇನ್ ಪಾಯಿಂಟು ಜಗತ್ತಿಗೆ ಎಲ್ಲ ಆ ಜಲಸಂಧಿ ಮಾರ್ಗದಲ್ಲೇ 80% ಕ್ರೂಡ್ ಆಯಿಲ್ ಎಲ್ಲ ಸರಬರಾಜು ಆಗೋದು. ಇರಾನ್ ಅವರು ಅದನ್ನೇ ಸ್ಟಾಪ್ ಮಾಡ್ತಾರಲ್ಲ, ಅದರಿಂದ ಅವರು ಬೆದರಿಕೆ ಕಡಿಮೆ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ನೇರ. ಆದರೆ ಅಲ್ಲಿಗೆ ಕತೆ ಮುಗಲಿಲ್ಲ. ಅಮೆರಿಕ ದಾಳಿ ನಂತರ ಇರಾನ್ ಕೂಡ ಪ್ರತಿಕ್ರಿಯೆ ನೀಡಿದೆ. ವರದಿಗಳ ಪ್ರಕಾರ ಕುವೈತ್, ಬಹ್ರೇನ್ ಈಗ ಇತರೆ ಗಲ್ಫ್ ಪ್ರದೇಶಗಳಲ್ಲಿರುವ ಅಮೆರಿಕದ ಸೇನಾ ಸೌಲಭ್ಯಗಳ ಮೇಲೆ ಕ್ಷಿಪಣಿಗಳು ಮತ್ತು ಡ್ರೋನ್ ದಾಳಿಗಳನ್ನು ಸಮೇತ ಇರಾನ್ ಮಾಡಿದೆ. ಕೆಲವು ಕ್ಷಿಪಣಿಗಳನ್ನು ವಾಯು ರಕ್ಷಣಾ ವ್ಯವಸ್ಥೆಗಳು ತಡೆದಿವೆ ಎಂದು ಸಮೇತ ಹೇಳಿವೆ. ಅಷ್ಟು ಅಟ್ಯಾಕ್ ಮಾಡ್ತೇನೆ ಸುಮ್ಮನೆ ಕೂತ್ಕೊಂಡಿಲ್ಲ ಇರಾನ್ ಸಮೇತ. ಅವರು ಸಮೇತ ಡ್ರೋನುಗಳಿಂದ ಸಮೇತ ಎಲ್ಲ ಅಟ್ಯಾಕ್ ಮಾಡಿದ್ದಾರೆ. ಈ ಬೆಳವಣಿಗೆಗಳಿಂದ ಮಧ್ಯಪ್ರಾಚ್ಯದಲ್ಲಿ ಮತ್ತಷ್ಟು ಉದ್ವಿಗ್ನತೆ ಪರಿಸ್ಥಿತಿ ಸಮೇತ ಇವಾಗ ನಿರ್ಮಾಣವಾಗೋಗಿದೆ. ಯುದ್ಧ ನಿಂತು ಸಹಿಯಾಗಿ ಜಾಸ್ತಿ ವಾರಗಳೇ ಆಗಿಲ್ಲ, ಅವಾಗೆ ಮತ್ತೆ ಇನ್ನೊಂದು ಉದ್ವಿಗ್ನತೆ ಸ್ಟಾರ್ಟ್ ಆಗೋಯಿತು. ಎರಡು ದೇಶಗಳು ತಮ್ಮ ನಿಲುವಿನಲ್ಲಿ ಹಿಂಜರಿಯುವ ಲಕ್ಷಣ ಸಮೇತ ತೋರ್ತಾ ಇಲ್ಲ. ಯಾವ ದೇಶ ಸಮೇತ ಹಿಂದೆ ಹರಿಯುವ ಸಾಧ್ಯತೆಯೇ ಇಲ್ಲ. ಮತ್ತು ಇದರಿಂದ ವಿಶ್ವಕ್ಕೆ ಮತ್ತು ನಮಗೆ ಹೇಗೆ ಪರಿಣಾಮ ಬೀಳ್ಬೋದು ಅಂತ ನಾವು ನೋಡಿದಲ್ಲಿ, ಮೊದಲನೇದಾಗಿ ತೈಲ ಬೆಲೆ ಏರಿಕೆ ತಿರ್ಗಾ ಸ್ಟಾರ್ಟ್ ಆಗ್ತೈತೆ. ಬೆಲೆ ಏರಿಕೆ ತಿರ್ಗಾ ಸಾಧ್ಯತೆವಾಗೂ ಇದೆ, ತೈಲ ಬೆಲೆ ಏರಿಕೆ ಆಗೋದು. ಮತ್ತು ಹೋರ್ಮುಜ್ ಜಲಸಂಧಿಯ ಮೂಲ ವಿಶ್ವದ ದೊಡ್ಡ ಪ್ರಮಾಣ ತೈಲ ಸಾಗಾಟ ನಡೆಯುತ್ತದೆ. ಮತ್ತು ಮೇನಾಗಿ ನಡೆಯುವುದು ಅಲ್ಲೇ, ವಿಶ್ವದ ದೊಡ್ಡ ಪ್ರಮಾಣದ ತೈಲ ಸಾಗಾಟ ನಡೆಯೋದು ಅದೇ. ಈ ಮಾರ್ಗವನ್ನು ಯಾವುದೇ ಅಡ್ಡಿ ಉಂಟಾದರೆ ಜಗತ್ತಿನ ಇಂಧನ ಮಾರುಕಟ್ಟೆ ಹೊಡೆತ ಬೀಳ್ತೈತೆ. ಇಂಧನ ಮಾರುಕಟ್ಟೆಗೆ ಮೇನ್ ಹೊಡೆತ ಬೀಳೋದೇ ಅದೇ. ಅದು ಇರಾನವ್ರ ಮೇನ್ ಪಾಯಿಂಟು, ಅವ್ರು ಅಲ್ಲೇ ಸ್ಟಾಪ್ ಮಾಡ್ತಾರೆ. ಎರಡನೇದಾಗಿ ಜಾಗತಿಕ ಈ ಶೇರ್ ಮಾರ್ಕೆಟ್ಗಳು ಅನಿಶ್ಚಿತತೆ ಹೆಚ್ಚಾಗ್ಬೋದು. ಹೂಡಿಕೆದಾರರು ಭದ್ರತಾ ಆಸ್ತಿಗಳ ಮುಖ ಮಾಡುವ ಸಾಧ್ಯತೆ ಸಮೇತ ಇದೆ ಸ್ನೇಹಿತರೆ. ಮೂರನೇದಾಗಿ ಭಾರತದಂಥ ತೈಲ ಆಮದು ಮಾಡುವ ರಾಷ್ಟ್ರಗಳ ಮೇಲೆ ನೇರ ಪರಿಣಾಮ ಬೀಳಬಹುದು. ನಾವು 80% ತೈಲ ಬೇರೆ ದೇಶಗಳಿಂದಲೇ ನಾವು ಆಮದು ಮಾಡ್ಕೊತೀರಿ. ಕಚ್ಚಾ ತೈಲದ ಮೇಲೆ ಬೆಲೆ ಏರಿದರೆ ಪೆಟ್ರೋಲ್, ಡೀಸೆಲ್ ಹಾಗೂ ಇತರೆ ವಸ್ತುಗಳ ಬೆಲೆ ಸಮೇತ
ಕಾಣಿಸ್ಬೋದು. ಯಾಕಂದರೆ ಕಚ್ಚಾ ತೈಲದ ಮೇಲೆ ಬೇರೆ ಜಾಸ್ತಿ ಆದರೆ ಡೀಸೆಲ್ ಪೆಟ್ರೋಲ್ ಸಾಮಾನ್ಯವಾಗಿ ರೈಸ್ ಆಗೋಗ್ತಿದೆ. ಇದೀಗ ಒಂದು ಪ್ರಶ್ನೆ ಸ್ನೇಹಿತರೆ, ಕೆಲವು ವಿಶ್ಲೇಷಕರು ಪ್ರಕಾರ ಪರಿಸ್ಥಿತಿ ಗಂಭೀರವಾಗಿದ್ದರೂ ಎರಡು ದೇಶಗಳು ಸಂಪೂರ್ಣ ಯುದ್ಧದ ಪರಿಣಾಮಗಳನ್ನು ಅರಿತಿವೆ. ಆದರೂ ನಿರಂತರವಾಗಿ ಪ್ರತಿ ದಾಳಿಗಳು ಮುಂದುವರಿದರೆ ಪರಿಸ್ಥಿತಿ ಮತ್ತಷ್ಟು ಹದಗೆಡುವ ಅಪಾಯ ಸಮೇತ ಇದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರಾನ್ ವಿರುದ್ಧ ಕಠಿಣ ಎಚ್ಚರಿಕೆಯನ್ನು ಸಮೇತ ನೀಡಿದ್ದಾರೆ ಎಂದು ವರದಿಯಾಗಿವೆ. ಮತ್ತೊಂದೆಡೆ ಇರಾನ್ ಕೂಡ ತನ್ನ ಸಾರ್ವಭೌಮತ್ವವನ್ನು ಕಾಪಾಡಿಕೊಳ್ಳಲು ಪ್ರತಿಕ್ರಿಯೆ ಮುಂದುವರಿಯಲಿದೆ ಎಂದು ಅವರು ಸಮೇತ ಹೇಳರು. ಅವರು ಹಿಂದೆ ಅರ್ಜನೆ ಇಲ್ಲ. ಹೀಗಾಗಿ ಮುಂದಿನ ಕೆಲ ದಿನಗಳಲ್ಲೂ ಅತ್ಯಂತ ಮಹತ್ವವಾಗಿದೆ. ಜಗತ್ತಿನ ಎಲ್ಲ ರಾಷ್ಟ್ರಗಳು ಈ ಬೆಳವಣಿಗೆಯನ್ನು ನಿಕಟವಾಗಿ ಗಮನಿಸುತ್ತಲೇ ಇವೆ. ರಾಜತಾಂತ್ರಿಕ ಮಾತುಕತೆಗಳು ಯಶಸ್ವಿಯಾದರೆ ಉದ್ವೇಗತೆ ಕಡಿಮೆಯಾಗಬಹುದು. ಇಲ್ಲದಿದ್ದರೆ ಮಧ್ಯಪ್ರಾಚ್ಯದಲ್ಲಿ ಮತ್ತಷ್ಟು ದೊಡ್ಡ ಸಂಘರ್ಷಕ್ಕೆ ವೇದಿಕೆ ಸಿದ್ಧವಾಗದ ಸಾಧ್ಯತೆ ಸಮೇತ ಜಾಸ್ತಿ ಆಗೈತೆ. ಇವಾಗ ಸರಿಯಾಗಿ ಎಲ್ಲ ಯುದ್ಧದಿಂದ ಎಲ್ಲ ಒಪ್ಪಂದಗಳಾಯಿತು, ಎಲ್ಲ ಮುಗೀತು ಅನ್ನೋಷ್ಟರಲ್ಲೇ ಕೆಲವು ವಾರಗಳಲ್ಲೇ ಮತ್ತೆ ತಿರ್ಗಾ ಸ್ಟಾರ್ಟ್ ಆಗೋಯ್ತು. ಆ ಒಪ್ಪಂದ ಮತ್ತೆ ಇವಾಗ ಕ್ಯಾನ್ಸಲ್ ಆಗೋಗಿ ಅವರು ಜಾಸ್ತಿ ಮೇನ್ ಪಾಯಿಂಟಾಗಿ ಆ ಜಲಸಂಧಿಯಲ್ಲಿ ಅಮೇರಿಕ ಹಡಗುಗಳನ್ನು ಯಾರೋ ಅಟ್ಯಾಕ್ ಮಾಡಿದ್ದಾರೆ ಅಂತ ಒಂದು ಕಾರಣದಿಂದ ಟ್ರಂಪ್ ಅವರು ಅವ್ರಿಗೆ ಜಾಸ್ತಿ ಕೋಪ ಬಂದು ಅವ್ರು ಹಂಗೆ ಸುಮ್ಮನೆ ಅಂತೂ ಕೂರ್ಕೊಂಡಿಲ್ಲ. ಅಮೇರಿಕ ಅವರು ಹಂಗೆ ಅಟ್ಯಾಕ್ ಮಾಡಿದ್ದಾರೆ. ಇರಾನ್ ಅವರು ಸಮೇತ ಸುಮ್ಮನೆ ಗೊತ್ತಿಲ್ಲ, ಅವರು ಪ್ರತಿ ದಾಳಿಯನ್ನು ಅವರು ಸಮೇತ ಡ್ರೋನಲ್ಲಿ ನಡೆಸಿದ್ದಾರೆ. ಇದರಿಂದ ತಿರ್ಗಾ ಮತ್ತೆ ಅದು ಕ್ರೂಡ್ ಆಯಿಲ್ ಸರಬರಾಜು ನಡುವ ಸಮುದ್ರ ಮಾರ್ಗ ಮತ್ತೆ ಅವರು ಸ್ಟಾಪ್ ಮಾಡ್ಬೋದೇನೋ. ಅದರಿಂದ ನಮ್ಮ ಇಂಡಿಯಾಗೂ ಸಮೇತ ತೈಲಗಳ ಬೆಲೆ, ಗ್ಯಾಸ್ ಬೆಲೆ ಮತ್ತೆ ಏರ್ಬೋದು. ಅದರಿಂದ ಸ್ವಲ್ಪ ಅವರು ಒಪ್ಪಂದದ ಮಾಡ್ಕೊಂಡ್ರೆ ಏನೂ ಆಗೋಲ್ಲ. ಇನ್ನು ಮುಂದೆ ಏನಾಗ್ತೈತೋ ಏನು ಗೊತ್ತಿಲ್ಲ. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಮತ್ತು ನಮ್ಮ ಚಾನಲನ್ನು ಯಾರಾದರೂ ಹೊಸಬ್ ನೋಡ್ತಾಯಿದ್ರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಡೈಲಿ ರಿಲೇಟೆಡ್ ಈ ಥರ ಟಾಪಿಕ್ಸ್ ಮೇಲೆ ನಾವು ವೀಡಿಯೋ ಮಾಡ್ತಾಯಿರ್ತೀರಿ. ಅಂಥ ವೀಡಿಯೋದಲ್ಲಿ ನಿಮಗೆ ಫಸ್ಟು ಮೆಸೇಜ್ ನೋಟಿಫಿಕೇಷನ್ ನೀವು ಫಸ್ಟ್ ನೋಡಬೇಕಂದ್ರೆ ಫಸ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು.